ದ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಶೋ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ODI ನಿನ್ನೆ ಆಯಿತು. ನಿನ್ನೆ ಭಾರತ ವಿನ್ ಆಯಿತು. ನನಗೆ ಏನು ಅನಿಸುದು ಅಂತಂದರೆ, ಫಸ್ಟ್ ಮ್ಯಾಚ್ ಹೇಗಿತ್ತಲ್ಲ ಹಾಗೆ ಸೆಕೆಂಡ್ ಮ್ಯಾಚ್ ಜೆರಾಕ್ಸ್ ಕಾಪಿ ಥರ ಇತ್ತು. ಭಾರತಕ್ಕೆ ನಿರಾಯಾಸ ವಿಕ್ಟ್ರಿ, ಏನು ಸಹ ಒಂದು ಟೆನ್ಷನ್ ಇಲ್ಲದೆ ಭಾರತ ವಿಜಯ ಸಾಧಿಸಿತು. ನಿನ್ನೆಯ ಮೇನ್ ಹೈಲೈಟ್ ಏನು ಅಂತಂದರೆ, ನಮ್ಮ ಕ್ಯಾಪ್ಟನ್ ರೋಹಿತ್ ಶರ್ಮಾ, ದ ಹಿಟ್ ಮ್ಯಾನ್ ರೋಹಿತ್, ಅವರ ಹೆಸರಲ್ಲೇ ಹಿಟ್ ಅಂತ ಉಂಟಲ್ಲ, ಅದಕ್ಕೆ ಮತ್ತೊಮ್ಮೆ ಸುಮಾರು ಟೈಮ್ ಆಗಿತ್ತಲ್ಲ ಮಾರೆ ನನ್ನದೊಂದು ಈ ಥರದ ಇನ್ನಿಂಗ್ಸ್ ಬಂದು ನಿಮ್ಗೆಲ್ರಿಗೆ ಸಹ ಮನೋರಂಜನೆ ಕೊಡ್ತೇನೆ ಅಂತ ಅಂದ್ಕೊಂಡು ನಿನ್ನೆ ರೋಹಿತ್ ಶರ್ಮಾ ಅವರು ಡಿಸೈಡ್ ಮಾಡಿದರು. ನಾನು ಒಂದು ಏನಿಲ್ಲ ಅಂತಂದು 90 ರನ್ ಬೌಂಡ್ರಿ ಮತ್ತು ಸಿಕ್ಸರಿಂದನೇ ಹೊಡಿತೇನೆ ಅಂತ. 119 ರನ್ ಹೊಡೆದು ಔಟ್ ಆದರು ಅವರು. ಅದರಲ್ಲಿ 90 ರನ್ ಬೌಂಡ್ರಿ ಮತ್ತು ಸಿಕ್ಸರಲ್ಲೇ ಬಂದಿತ್ತು. 12 4, 7 ಸಿಕ್ಸರ್, 12 4 48, 7 6 42 ಆಯ್ತಲ್ಲ, ಅಲ್ಲಿ 90 ರನ್ ಆಯಿತು. ಆ ರೇಂಜ್ಗೆ ಇಂಗ್ಲೆಂಡ್ ಅವ್ರನ್ನ ಹಣ್ಣುಗಾಯಿ ನೀರ್ಗಾಯಿ ಮಾಡಿ ಹಾಕಿದಂಥ ಆಟಗಾರ ನಮ್ಮ ರೋಹಿತ್ ಶರ್ಮಾ. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಇಂಗ್ಲೆಂಡ್ ಅವರು ಹೊಡೆದದ್ದು 304 ರನ್. ಪರವಾಗಿಲ್ಲ ಮಾರ್ರೆ, ಫಸ್ಟ್ ODIಗೆ ಕಂಪೇರ್ ಮಾಡಿದರೆ ಸೆಕೆಂಡ್ ODIಲಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆಲ್ ಔಟ್ ಆದರು. ಏನು T20 ಸೀರೀಸಿಂದ ಸಹ ಉಂಟಲ್ಲ, ಮಿನಿಮಮ್ ಐ ಥಿಂಕ್ 9 ವಿಕೆಟ್ ಒಂದು ಕಳೆದುಕೊಳ್ತಾನೆ ಇದ್ದಾರೆ ಅವರು ಹೇಗಾದರೂ ಮಾಡಿ ಲಾಸ್ಟಿಗೆ ಒಂದು 9 ವಿಕೆಟ್ ಅಥವಾ ಆಲ್ ಔಟ್ ಆಗೋದು, ಆ ಒಂದು ಜವಾಬ್ದಾರಿಯನ್ನು ಒಂದು ನಿಷ್ಠೆಯಿಂದ ಇಂಗ್ಲೆಂಡ್ ಅವರು ಮಾಡ್ತಾ ಇದ್ದಾರೆ. ನೀವೇನು ಟೆನ್ಷನ್ ಮಾಡಿಕೊಳ್ಳೋದು ಬೇಡ, ನಿಮಗೆ ವಿಕೆಟ್ ತೆಗೆಯೋದು ಹೇಗೆ ಅಂತ ಗೊತ್ತಾಗ್ತಿರೋದಿದ್ರು ಪರವಾಗಿಲ್ಲ, ನಾವು ವಿಕೆಟ್ ಒಪ್ಪಿಸ್ತೇವೆ ಅಂತ. ಯಾಕಂತಂದರೆ ಲಾಸ್ಟ್ 3 ವಿಕೆಟ್ ಬಿಟ್ಟಾಕೆ, ಲಾಸ್ಟ್ 3 ವಿಕೆಟ್ ರನ್ ಕದಿಲಿಕ್ಕೆ ಹೋಗಿ ರನ್ಔಟ್ ಆದರು, ಕೊನೆಗೆ ರನ್ಔಟ್ ಆದದ್ದು. ಬಟ್ ಫಸ್ಟ್ 7 ವಿಕೆಟ್ಗಳಲ್ಲಿ, ಇಂಗ್ಲೆಂಡಿನ ಫಸ್ಟ್ 7 ವಿಕೆಟ್ಗಳಲ್ಲಿ 6 ವಿಕೆಟ್ 6 ಹೊಡಿಲಿಕ್ಕೆ ಹೋಗಿ ಔಟ್ ಆದದ್ದು. 6 ಹೊಡಿಲಿಕ್ಕೆ ಹೋಗಿ ಬೌಂಡ್ರಿ ಲೈನಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದದ್ದು. ಇನ್ನೊಂದು ವಿಕೆಟ್ ಬಟ್ಲರ್ ಅವರು 4 ಹೊಡಿಲಿಕ್ಕೆ ಹೋಗಿ ಔಟ್ ಆದದ್ದು, ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಸೊ ಬೇಸಿಕಲಿ ಫಸ್ಟ್ 7 ವಿಕೆಟ್ ಸಹ ವಿಕೆಟ್ ನಾವು ತೆಗೆದೆವು ಅಂತ ಹೇಳೋದಕ್ಕಿಂತ ಸಹ ಉಂಟಲ್ಲ, ಇವರು ತಗೊಳ್ಳಿ ವಿಕೆಟ್ ಅಂತ ಕೈ ಚೆಲ್ಲಿದಾಗೆ ಇತ್ತು. ಬಟ್ ಎನಿವೇಸ್, ಆ ಒಂದು ಪ್ರೆಷರನ್ನು ಭಾರತದ ಬೌಲರ್ಸ್ ಅವರ ಮೇಲೆ ಹೇರಿದ್ರು, ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಮೇಲೆ ಹೇರಿದ್ರು. ಪ್ರೆಷರ್ ಕ್ರಿಯೇಟ್ ಮಾಡಿದಾಗ ಏನಾಗ್ತದೆ, ದೊಡ್ಡ ಹೊಡೆತಕ್ಕೆ ಮುಂದಾಗಿ ವಿಕೆಟ್ ಒಪ್ಪಿಸ್ತಾರೆ. ಅವರ ಏನು ಓಪನಿಂಗ್ ಪೇರ್ ಮತ್ತೆ ಪುನಃ ಕ್ಲಿಕ್ ಆಯಿತು. ಸತತ 2ನೇ ಬಾರಿಗೆ ಸಾಲ್ಟ್ ಮತ್ತು ಡಕೆಟ್ ಅವರು ಭಾರಿ ಚೆನ್ನಾಗಿ ಆಡಿದರು. ಫಸ್ಟ್ 10 ಓವರ್ ರನ್ ಸರಾಗವಾಗಿ ಹರಿದು ಬಂತು. 84 ರನ್ ಹರಿದು ಬಂತು ಫಸ್ಟ್ 10 ಓವರಲ್ಲಿ. ಅದಾದಮೇಲೆ ಒಂದೊಂದೇ ರೆಗ್ಯುಲರ್ ಇಂಟರ್ವಲಲ್ಲಿ ಒಂದೊಂದೇ ವಿಕೆಟ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸಾಲ್ಟ್ ಅವರು ಔಟ್ ಆದರು. ಅದ ಸ್ವಲ್ಪ ಹೊತ್ತಾದಮೇಲೆ ಅರ್ಧ ಶತಕ ದಾಖಲಿಸಿದಂತಹ ಬೆನ್ ಡಕೆಟ್ ಅವರು ಔಟ್ ಆದರು. ಹ್ಯಾರಿ ಬ್ರೂಕ್ ಅವರು ಒಂದು ಸ್ವಲ್ಪ ರನ್ ಹೊಡೆದು ಔಟ್ ಆದರು. ಹೀಗೆ ರೆಗ್ಯುಲರ್ ಇಂಟರ್ವಲಲ್ಲಿ ವಿಕೆಟ್ ಹೋಗ್ತಾ ಹೋಯಿತು. ಅವರಿದು ಇಬ್ಬರು ಮೇಯ್ನ್ ಆಟಗಾರರು ಯಾರು ಅಂತಂದರೆ ರೂಟ್ ಮತ್ತು ಬೆನ್ ಡಕೆಟ್ ಅವರು 65 ರನ್ ಹೊಡೆದ್ರೆ, ರೂಟ್ ಅವರು 69 ರನ್ ಹೊಡೆದ್ರು. ಮತ್ತು ಎಲ್ಲರೂ ಕೂಡ 30s 40s ಆ ಥರ ಹೊಡಿತಾ ಹೋದರು. ಬಟ್ಲರ್ ಅವರು 30s ಹೊಡೆದ್ರು. ಕೊನೆಗೆ ಲಿವಿಂಗ್ಸ್ಟನ್ ಅವರು ಬಂದು ಒಂದು ಕ್ವಿಕ್ಕಾಗಿ 32 ಬಾಲಿಗೆ 41 ರನ್ ಹೊಡೆದ್ರು. ಕೊನೆಗೆ ಮಿಕ್ಕಿದವರೆಲ್ಲ ಅಂಥ ಒಂದು ದೊಡ್ಡ ಮೇಜರ್ ಕಾಂಟ್ರಿಬ್ಯೂಷನ್ ಸಿಗಲಿಲ್ಲ. ಆದಿಲ್ ರಶೀದ್ ಅವರು ಆಲ್ ಆಫ್ ಅ ಸಡನ್ ಹ್ಯಾಟ್ರಿಕ್ 4 ಎಲ್ಲ ಹೊಡೆದು ಕೊನೆ ಮೊಮೆಂಟಲ್ಲಿ ರನ್ ಗತಿ ಏರಿಸಲಿಕ್ಕೆ ಹೆಲ್ಪ್ ಮಾಡಿದರು. ಸತತ 2ನೇ ಬಾರಿಗೆ ಇಂಗ್ಲೆಂಡಿಗೆ ಕಂಟಕ ಅಂತ ಅನ್ನಿಸಿದ್ದು ಬೌಲಿಂಗಲ್ಲಿ, ನಮ್ಮ ಬೌಲಿಂಗಲ್ಲಿ ಯಾರು ಅಂತಂದರೆ ನಮ್ಮ ಜಡೇಜಾ ಅವರು. ಈ ಮ್ಯಾಚಲ್ಲಿ ಕೂಡ ಜಡೇಜಾ ಅವರು 3 ವಿಕೆಟ್ ಕಿತ್ತರು. ಜಡೇಜಾ ಅವರು 10 ಓವರಿಗೆ ಕೇವಲ 35 ರನ್ ಬಿಟ್ಟು ಕೊಟ್ಟದ್ದಕ್ಕೆ ಇಂಗ್ಲೆಂಡ್ ಅವರು 304ಕ್ಕೆ ಮಾತ್ರ ಸೀಮಿತ ಆಯಿತು. ಇಲ್ಲದಿದ್ದರೆ 330 ತನಕ ಹೋಗ್ತಿತ್ತಂತ. ಎಲ್ಲಿಯಾದರೂ ಜಡೇಜಾ ಅವರು ಕೂಡ 10 ಓವರಿಗೆ 60 ಮೇಲೆ ಅಥವಾ 60 ಹತ್ತಿರ ಎಲ್ಲ ಬಿಟ್ಟು ಕೊಟ್ಟಿದ್ದಿದ್ರೆ ಆವಾಗ 330 ಗಡಿಗೆ ಇಂಗ್ಲೆಂಡ್ ಇದು ಸ್ಕೋರ್ ಬರ್ತಾ ಇತ್ತು. ಥ್ಯಾಂಕ್ಸ್ ಟು ಜಡೇಜಾ, ಅವರು ಭಯಂಕರ ಸೂಪರಾಗಿ ಬೌಲಿಂಗ್ ಹಾಕಿದರು. ಆಯಿತು, 305 ರನ್ ಟಾರ್ಗೆಟ್ ರೋಹಿತ್ ಶರ್ಮಾ ಮತ್ತು ಗಿಲ್ ಓಪನಿಂಗ್ ಪೇರ್. ಯಾಕಂತಂದರೆ ಜೈಸ್ವಾಲ್ ಅವ್ರನ್ನ ಬೆಂಚಲ್ಲಿ ಕೂರಿಸಿದ್ರು. ವಿರಾಟ್ ಕೊಹ್ಲಿ ಅವರು ಈ ಮ್ಯಾಚಲ್ಲಿ ಆಡಿದರು. ಏನು ಫಸ್ಟ್ ಮ್ಯಾಚಲ್ಲಿ ನೀ ಇಂಜುರಿ ಇತ್ತು, ಇಲ್ಲ, ಈ ಮ್ಯಾಚಲ್ಲಿ ನೀವು ಇಂಜುರಿ ಎಲ್ಲ ಇರಲಿಲ್ಲ. ಅವರು ತಂಡಕ್ಕೆ ವಾಪಸ್ ಹಾಕಿ ತಗೊಂಡಿದ್ದರು. ಆ್ಯಂಡ್ ಬೈ ದ ವೇ, ವರುಣ್ ಚಕ್ರವರ್ತಿಯವರ ODI ಡೆಬ್ಯೂ ಮ್ಯಾಚ್ ಆಗಿತ್ತು ನಿನ್ನೆ. ಅವರು 1 ವಿಕೆಟ್ ತೆಗೆದ್ರು. ಫಸ್ಟ್ ಓಪನಿಂಗ್ ಏನು ವಿಕೆಟ್ ತೆಗೆದದೇ ವರುಣ್ ಚಕ್ರವರ್ತಿಯವರು. ಸಾಲ್ಟ್ ಅವರ ವಿಕೆಟನ್ನು ತೆಗೆದಿದ್ರು. ಜೈಸ್ವಾಲ್ ಅವರು ಬೆಂಚ್ ವಿರಾಟ್ ಕೊಹ್ಲಿ ಅವರು ಬಂದದ್ರಿಂದಾಗಿ ಮತ್ತೆ ಪುನಃ ಓಪನಿಂಗ್ ಕಾಂಬಿನೇಷನ್ ರೋಹಿತ್ ಶರ್ಮಾ ಮತ್ತು ಗಿಲ್. ಈಗ ರೀಸೆಂಟ್ ಟೈಮ್ಸಲ್ಲಿ ಭಯಂಕರ ಕ್ಲಿಕ್ ಆಗಿರುವಂಥ ಓಪನಿಂಗ್ ಪೇರು ODIಯಲ್ಲಿ. ಅದು ಅಲ್ಲ ಬೆಲ್ಲಗಿಲ್ಲ ಹೇಳಿದರೆ ನೀವು ಸ್ಟಾಟ್ಸ್ ತೆಗೆದು ಬೇಕಾದ್ರೆ ಸಹ ನೋಡ್ಬೋದು. ಓಪನಿಂಗ್ ಕಾಂಬಿನೇಷನಲ್ಲಿ ರೆಕಾರ್ಡ್ ಒಳ್ಳೆ ಉಂಟು ಗಿಲ್ ಮತ್ತು ರೋಹಿತ್ ಶರ್ಮಾ ಅವರಿದು. ಆಟ ಸ್ಟಾರ್ಟ್ ಆಯಿತು. ಏನು ಇಂಗ್ಲೆಂಡ್ ಅವರು 10 ಓವರಿಗೆ 84 ರನ್ ಹೊಡೆದ್ರು. ಹಲೋ ಎಕ್ಸ್ಕ್ಯೂಸ್ ಮೀ ಅಂತ ಇವರು ಮೊದಲೇ ಡಿಸೈಡ್ ಮಾಡಿದ್ರು ಅಂತ ಕಾಣ್ತದೆ.
ಗಿಲ್ ಮತ್ತು ರೋಹಿತ್ ಶರ್ಮಾ, ಎಸ್ಪೆಷಲಿ ರೋಹಿತ್ ಶರ್ಮಾ ಅವರು ಯಾವ ರೇಂಜಿಗೆ ರುಬ್ಬಡಿ ಹಾಕಿದ್ರು ಅಂತಂದರೆ ಫಸ್ಟ್ ವಿಕೆಟಿಗೆ 136 ಪಾರ್ಟ್ನರ್ಶಿಪ್. ಆ ಕಡೆಯಿಂದ ರೋಹಿತ್ ಶರ್ಮಾ ಹೊಡಿತಿದ್ದಾರೆ, ಈ ಕಡೆಯಿಂದ ಗಿಲ್ ಅವರು ಹೊಡಿತಿದ್ದಾರೆ. ರೋಹಿತ್ ಶರ್ಮಾ ಅವರ ಫಸ್ಟ್ ಶಾಟ್ ಮಾತ್ರ, ಫಸ್ಟ್ 4 ಮಾತ್ರ ಒಂದು ಎಜ್ಜಾಗಿ ಹೋಯ್ತು, ಬಿಟ್ಟರೆ ಮಿಕ್ಕಿದೆಲ್ಲ ಸಹ ಹಬ್ಬ ದೇವರೇ, ಕಣ್ಣಿಗೆ ಹಬ್ಬ. ನಿನ್ನೆ ಅಂತೂ ನಾವೆಲ್ಲರೂ ಹೇಳ್ತಿದ್ದಲ್ಲ, ರೋಹಿತ್ ಶರ್ಮಾ ಅವರಿಗೆ ವಯಸ್ಸಾಯಿತು, ಹ್ಯಾಂಡ್ ಐ ಕೋಆರ್ಡಿನೇಷನ್ ಇಲ್ಲ, ಸೊ ದಪ್ಪಾಗಿದ್ದಾರೆ. ಅದು ಎಲ್ಲರೂ ಸಹ ಒಪ್ಕೊಳ್ಬೇಕು, ತುಂಬ ದಪ್ಪಾಗಿದ್ದಾರೆ, ಫಿಟ್ನೆಸ್ ಇಶ್ಯೂ ಉಂಟು, ಸೊ ಬೇಗ ರಿಟೈರ್ಮೆಂಟ್ ತೊಗೊಳ್ಬೋದು. ನಿನ್ನೆದ ಆಟ ನೋಡಿದಾಗ ಇವರು ನನಗೆ ನಿಜವಾಗಿ ಅನಿಸಿದ್ದು, ಇವರು ವೈಟ್ ಬಾಲಿಗೆ ಯಾಕೆ ರಿಟೈರ್ಮೆಂಟ್ ತೊಗೊಂಡ್ರು? ರಿಟೈರ್ಮೆಂಟ್ ತಗೊಳ್ಳೇಬೇಕು ಅಂತಿದ್ರೆ ರೆಡ್ ಬಾಲ್ ಗೇಮಿಗೆ ತೊಗೊಳ್ಬೋದಿತ್ತು, ಟೆಸ್ಟಿಗೆ ತೊಗೊಳ್ಬೋದಿತ್ತು. ಬಿಕಾಸ್ ವೈಟ್ ಬಾಲಲ್ಲಿ ಹೀ ಈಸ್ ಅ ಬೀಸ್ಟ್. ರೋಹಿತ್ ಶರ್ಮಾ ಅವರು ಬೀಸ್ಟ್. ನೀರು ಕುಡಿಯೋದು ಎಷ್ಟು ಈಸಿಯೋ ಹಾಗೆ ಇವರಿಗೆ 6 ಹೊಡೆಯೋದು ಅಷ್ಟು ಈಸಿ ಅಂತ ಕಾಣ್ತದೆ. ಎಷ್ಟು ಈಸಿಯಾಗಿ ಕ್ಲಿಯರ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ನೆಕ್ಸ್ಟ್ ಮ್ಯಾಚಲ್ಲಿ ಅಥವಾ ಚಾಂಪಿಯನ್ಸ್ ಟ್ರೋಫಿಯಲ್ಲಂತೂ ಆ ರೆಕಾರ್ಡ್ ಬ್ರೇಕ್ ಆಗಿಯೇ ಆಗ್ತದೆ. ಹೈಯೆಸ್ಟ್ 6 ಹಿಟ್ಟರ್ ಇನ್ ದಿ ಹಿಸ್ಟ್ರಿ ಆಫ್ ODI ಕ್ರಿಕೆಟ್, ಅದು ಪಕ್ಕ ರೋಹಿತ್ ಶರ್ಮಾ ಅವರ ಹೆಸರಿಗೆ ಬರ್ತದೆ. ಈಗ ಜಸ್ಟ್ ಇನ್ನೊಂದು ಐ ಥಿಂಕ್ 10-12 ಏನೋ ಹಿಂದೆ ಇದ್ದಾರೆ ಶಹೀದ್ ಅಫ್ರಿದಿ ಅವರಕ್ಕಿಂತ. ಅಷ್ಟು 6 ರೋಹಿತ್ ಶರ್ಮಾ ಅವರು ಹೊಡೆದಿದ್ದಾರೆ. ಓ ಮೈ ಗಾಡ್, ನಿನ್ನೆ ಕೆಲವೊಂದು 6 ಅಂತೂ ಸೂಪರ್ ಸೂಪರ್. ಫಸ್ಟ್ ಶಾಟ್ ಮಾತ್ರ, ಫಸ್ಟ್ ಏನೋ ಒಂದು ಸ್ಟೆಪ್ ಔಟ್ ಆಗಿ 6 ಹೊಡೆದಕ್ಕೆ ಹೋದ್ರು, ಅದು ಎಜ್ಜಾಗಿ ಗಲ್ಲಿ ಮೇಲೆ ಒಂದು 4 ಆಯಿತು. ಫಸ್ಟ್ 4 ಬಿಟ್ಟರೆ ಮಿಕ್ಕಿದೆಲ್ಲ ಸಹ ಫ್ಲಾಲೆಸ್ ಆಗಿಯೇ ಇತ್ತು ಅವರ ಪೂರ್ತಿ ಇನ್ನಿಂಗ್ಸು. ಈವನ್ ಗಿಲ್ ಅವರು ಕೂಡ ಹಾಗೆ ಎಷ್ಟು ಮಾರ ಅವ್ರದ್ದೊಂದು ಶಾರ್ಟ್ ಆರ್ಮ್ ಜಾಬ್ ಅಂತ ಹೇಳ್ತಾರಲ್ಲ, ಆ ಶಾಟ್ ಎಷ್ಟು ಅಂದರೆ ಇಂಗ್ಲೆಂಡ್ ಅವರು ಅವರ ಫೇವ್ರೆಟ್ ಶಾಟ್ ಹೊಡಿಲಿಕ್ಕೆ ಅಂತವೇ ಬಾಲ್ ಹಾಕಿದಾಗಿತ್ತು. ಇಂಗ್ಲೆಂಡ್ ಇದು ಬೌಲಿಂಗ್ ಸೋ ಬ್ಯಾಡ್. ನಿನ್ನೆ ಲೈನ್ ಬಗ್ಗೆ ಮಾತಾಡ್ತಾ ಇಲ್ಲ, ಲೆಂತ್ ಬಗ್ಗೆ ಮಾತಾಡ್ತಾ ಇಲ್ಲ, ಲೈನು ಎಂಥ ಲೆಗ್ ಸೈಡಲ್ಲಿ ಹಾಕ್ತಾ ಇದ್ದಾರೆ, ಈಸಿಯಾಗಿ ಹೊಡಿತಾ ಇದ್ದಾರೆ 2 ಬ್ಯಾಟ್ಸ್ಮನ್ನು. ಫಸ್ಟು ವಿಕೆಟಿಗೆ ಅಲ್ಲಿ ಸರಾಗವಾಗಿ ರನ್ ಹರಿದು ಬಂತು. 16 ಓವರಲ್ಲಿ 136 ರನ್ ಬಂತು. ಅದಾದಮೇಲೆ ಅಂತೂ ಇಂತೂ ಜಾಮಿ ಓವರ್ಟನ್ಗೆ ಗೊತ್ತಾಯಿತು ಅಂತ ಕಾಣ್ತಾ, ಓಕೆ ನಾ ಹೀಗೆ ಬಾಲ್ ಹಾಕಬೇಕು ಅಂತ. ಅಂತೂ ಒಂದು ಯಾರ್ಕರ್ ಹಾಕಿದ್ರು, ಗಿಲ್ ಅವರು ಔಟ್ ಆದರು. 60 ರನ್ ಹೊಡೆದು ಗಿಲ್ ಅವರು ಔಟ್ ಆದರು. ಈ ಮ್ಯಾಚಲ್ಲಿ ಸತತ 2 ಅನ್ನುವಂಥ ಒಂದು ಕಾನ್ಸೆಪ್ಟ್ ತುಂಬ ಕರೆಕ್ಟಾಗಿ ಆ್ಯಪ್ಟ್ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಸತತ 2 ಮ್ಯಾಚಲ್ಲಿ ಸಾಲ್ಟ್ ಮತ್ತು ಬೆಂಡಕೆಟ್ ಇದು ಬ್ಯಾಟಿಂಗ್ ಕ್ಲಿಕ್ ಆಯಿತು. ಸತತ 2 ಮ್ಯಾಚಲ್ಲಿ ಗಿಲ್ ಅವರು ಅರ್ಧಶತಕ ದಾಖಲಿಸಿದರು. ಸತತ 2ನೇ ಮ್ಯಾಚಲ್ಲಿ ಕೂಡ ಶ್ರೇಯಸ್ ಅಯ್ಯರ್ ಅವರು ಸೂಪರಾಗಿ ಆಡಿದರು, ಅರ್ಧಶತಕ ದಾಖಲಿಸ್ತಿದ್ರು, ರನ್ಔಟ್ ಆದರು. ಸತತ 2ನೇ ಮ್ಯಾಚಲ್ಲಿ, ಸತತ 2 ಮ್ಯಾಚ್ಗಳಲ್ಲಿ ಅಕ್ಷರ್ ಪಟೇಲ್ ಅವರು ಭಾರಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದರು. ಸತತ 2 ಮ್ಯಾಚಲ್ಲಿ ರಾಹುಲ್ ಅವರು ಫೇಲ್ ಆದರು. ಸತತ 2 ಮ್ಯಾಚಲ್ಲಿ ಜಡೇಜಾ ಅವರು ಅದ್ಭುತವಾಗಿರುವಂಥ ಬೌಲಿಂಗ್ ಹಾಕಿದರು. ಸತತ 2 ಮ್ಯಾಚಲ್ಲಿ ಭಾರತದ ಸೀಮರ್ಸು ಹೊಡಿಸಿಕೊಂಡ್ರು. ಸೊ ಈ ಥರ ಸತತ 2 ಅಂತ ಸುಮಾರು ಸಲ ಹೇಳ್ಬೋದು ಅಂತ ಕಾಣ್ತದೆ. ಯಾಕಂತಂದರೆ ನಾ ಹೇಳಿದಾಗೆ ಈಗ ಓಕೆ, ವಿರಾಟ್ ಕೊಹ್ಲಿ ಅವರು ಫೇಲ್ಯೂರು, ಅವರು ಆದಿಲ್ ರಶೀದ್ ಅವರ ಬೌಲಿಂಗಲ್ಲಿ ಸ್ಪಿನ್ನಿಗೆ ಔಟ್ ಆದ್ರು ಅಂತ ನನಗೆ ಅನಿಸಿತು. ಕೀಪರ್ ಕ್ಯಾಚ್ ಕೊಟ್ಟು ಔಟ್ ಆದರು. ಅದು ಸಹ ಇಂಗ್ಲೆಂಡ್ ಅವರು ರಿವ್ಯೂ ತೊಗೊಂಡಿದ್ದರಿಂದ ಎಜ್ಜಾಗಿದೆ ಅಂತ ಗೊತ್ತಾಯಿತು. ಶ್ರೇಯಸ್ ಅಯ್ಯರ್ ಮತ್ತು ನಮ್ಮ ರೋಹಿತ್ ಶರ್ಮಾ ಅವರು ಆಟವನ್ನು ಮುಂದುವರಿಸಿದರು. ರೋಹಿತ್ ಶರ್ಮಾ ಅವರು ಶತಕ ದಾಖಲಿಸಿದರು. ರೋಹಿತ್ ಶರ್ಮಾ ಅವರು 6 ಹೊಡಿಲಿಕ್ಕೆ ಹೋಗಿ ಅದು ಸ್ವಲ್ಪ ಮಿಸ್ ಟೈಮ್ ಆಗಿ ಫುಲ್ ಟಾಸ್ ಬೌಲಿಂಗಲ್ಲಿ ಅವರು ಔಟ್ ಆದರು. ಅವರ ಕೆಲಸವನ್ನು ಚಾಚು ಚಪ್ಪದೆ ಸೂಪರಾಗಿ ಮಾಡಿ ಅವರು ಔಟ್ ಆದರು. 90 ಬಾಲ್ಗೆ 119 ರನ್ ಚಚ್ಚಿದ್ರು. ಅದಾದಮೇಲೆ ಅಕ್ಷರ್ ಪಟೇಲ್ ಮತ್ತೆ ಪುನಃ ಬಡ್ತಿ ಪಡೆದು ಬಂದಂಥ ಅಕ್ಷರ್ ಪಟೇಲ್ ಮತ್ತು ಶ್ರೇಯಸ್ ಅಯ್ಯರ್ ಅವರು ಅಂದರೆ ಇನ್ನೇನು ಭಾರತ ಆರಾಮ್ಸೆ ವಿನ್ ಆಗ್ತದೆ ಅಂತ ಹೇಳುವಾಗ ಶ್ರೇಯಸ್ ಅಯ್ಯರ್ ಅವರು ರನ್ಔಟ್ ಆದರು. ಅಕ್ಷರ್ ಪಟೇಲ್ ನೋ ಅಂತ ಹೇಳುವಾಗಲೇ ಶ್ರೇಯಸ್ ಅಯ್ಯರ್ ಅವರು ಮುಂದೆ ಪೂರ್ತಿ ಓಡಿ ಬಂದಾಗಿತ್ತು, ರನ್ಔಟ್ ಆದರು. ರಾಹುಲ್ ಅವರಿಗೆ ಇದೊಂದು ಒಳ್ಳೆಯ ಅವಕಾಶ ಆಗಿತ್ತು. ನಾಟ್ ಔಟ್ ಆಗಿದ್ದುಕೊಂಡು ಭಾರತ ತಂಡವನ್ನು ಜಯದ ಒಂದು ಆ ಟಾರ್ಗೆಟ್ ತನಕ ತಗೊಂಡು ಹೋಗುವಂಥ ಜವಾಬ್ದಾರಿ ರಾಹುಲಿಗೆ ಇತ್ತು. ಇಲ್ಲೇ ಇದ್ದರೆ ಅಲ್ಲಿ ಪಂತ್ ಅವರು ಕಾಯ್ತಾ ಇದ್ದಾರೆ ಆಪರ್ಚುನಿಟಿಗೆ. ರಾಹುಲ್ ಅವರು ಮತ್ತೊಮ್ಮೆ ವಿಫಲರಾದರು. ಫಸ್ಟ್ ಮ್ಯಾಚಲ್ಲಿ 2 ರನ್ ಹೊಡೆದು ಔಟ್ ಆಗಿದ್ದರು. ಈ ಮ್ಯಾಚಲ್ಲಿ 10 ರನ್ ಹೊಡೆದು ಔಟ್ ಆದರು. ಪಾಂಡ್ಯ ಅವರು ಬಂದರು. ಪಾಂಡ್ಯ ಅವರು ಅನಗತ್ಯವಾಗಿ 6 ಹೊಡಲಿಕ್ಕೆ ಹೋಗಿ 2 ವಿಚಿತ್ರ 4 ಬಂದಿತ್ತಪ್ಪ ಅವ್ರದ್ದು. ಒಂದು ಎಜ್ಜಾಗಿ ಬಂತು, ಇನ್ನೊಂದು ಸ್ಟ್ರೈಟ್ ಡ್ರೈವ್. ಅದು ಸ್ಟ್ರೈಟ್ ಡ್ರೈವ್ ಥರ ಕಾಣಲಿಲ್ಲ, ಬಟ್ ಹೋಗಿದ್ದು ಬಾಲ್ ಸ್ಟ್ರೈಟ್, ಏನೋ ಒಂದು ವಿಚಿತ್ರ ಶಾಟ್ ಅವರಿದು. ಮತ್ತು 6 ಹೊಡೆದಕ್ಕೆ ಹೋಗಿ ಔಟ್ ಆದರು. ಕೊನೆಗೆ ಅಕ್ಷರ್ ಪಟೇಲ್ ಮತ್ತು ಜಡೇಜಾ ಅವರು ನಾಟ್ ಔಟ್ ಆಗಿದ್ದರು. ಜಡೇಜಾ ಅವರು ಮತ್ತೆ ಪುನಃ ಸತತ 2ನೇ ಬಾರಿಗೆ ನಾಟ್ ಔಟ್ ಆಗಿದ್ದರು. ನಿನ್ನೆ ಸಹ ವಿನ್ನಿಂಗ್ ರನ್ಸ್ ಜಡೇಜಾ ಅವರೇ ಹೊಡೆದದ್ದು. ಸೊ ಭಾರತ ಇನ್ನೂ ಸಹ 5 ಓವರ್ ಇರುವಾಗ ವಿಜಯ ದಾಖಲಿಸಿತ್ತು. ಬೇಜಾರಾಗಿದ್ದು ಒಂದೇ ಪಾಯಿಂಟ್, ನನಗೆ ರಾಹುಲ್ ಅವರಿಗೆ ಅವಕಾಶ ಸಿಕ್ಕಿದಾಗ ಅವರು ಅದನ್ನು ಉಪಯೋಗಿಸ್ಕೊಳ್ಳಿಲ್ಲ. 2 ಬ್ಯಾಕ್ ಟು ಬ್ಯಾಕ್ ಫೇಲ್ಯೂರ್ಸು. ಸೊ ನೆಕ್ಸ್ಟ್ ಮ್ಯಾಚ್ ಅವ್ರನ್ನ ಕೂರಿಸಿ ಪಂತ್ ಅವ್ರನ್ನ ಆಡಿಸಿದ್ರೆ ಸಹ ಆಶ್ಚರ್ಯ ಇಲ್ಲ. ವಾಟ್ ಐ ಜೆನ್ಯೂನ್ಲಿ ವಾಂಟ್ ಏನು ಅಂತಂದರೆ,
ನೆಕ್ಸ್ಟ್ ಮ್ಯಾಚಲ್ಲಿ ಚಾನ್ಸ್ ಕೊಡಲಿ ಅವರಿಗೆ. ಅಕ್ಷರ್ ಪಟೇಲ್ ಅವರನ್ನು ರಾಹುಲ್ಗಿಂತ ಮುಂಚೆ ಆಡಿಸುವ ಬದಲು ರಾಹುಲ್ ಅವರನ್ನೇ ಮೇಲೆ ಆಡಿಸಿ ಅವರಿಗೊಂದು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿದರೆ ಒಳ್ಳೆಯದಂತ ಅನ್ನಿಸ್ತದೆ. ಹೋಪ್ಫುಲಿ ನೆಕ್ಸ್ಟ್ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಅವರ ಫಾರ್ಮಿಗೆ ಬಂದರೆ ಭಾರತ ಚಾಂಪಿಯನ್ಸ್ ಟ್ರೋಫಿಗೆ ವೆಲ್ ಪ್ರಿಪೇರ್ಡ್, ಟು ಎನ್ ಎಕ್ಸ್ಟೆಂಟ್ ವೆಲ್ ಪ್ರಿಪೇರ್ಡ್ ಆಗಿರ್ತದೆ ಅಂತ ನಾನು ಭಾವಿಸ್ತೇನೆ. ನಿಮಗೆ ಎಂತ ಅನ್ನಿಸಿದ್ದು ಮ್ಯಾಚ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿದೆ, ಬರುವ ನಮಸ್ಕಾರ.